ಸರ್ ಟೆಕ್ಸ್ಟ್ ಬುಕ್ ಅನ್ನ ಓದ್ಬೇಕಾ? ಇದು ನಿಮ್ಮ ಪ್ರಶ್ನೆ ಆಗಿದ್ರೆ ಒಂದು 4 ಪಾಯಿಂಟ್ಸ್ಗಳನ್ನ ಹೇಳ್ತೇನೆ. ಅದಾದ್ಮೇಲೆ ನೀವೇ ಹೇಳಿ ಟೆಕ್ಸ್ಟ್ ಬುಕ್ ಅನ್ನ ಓದ್ಬೇಕೋ ಬಿಡಬೇಕೋ. ಫಸ್ಟ್ ಪಾಯಿಂಟ್, ಹೋದ ವರ್ಷದ 625 ಔಟ್ ಆಫ್ 625ದಲ್ಲಿ 625 ಮಾರ್ಕ್ಸ್ಗಳು ಸಹ ಟೆಕ್ಸ್ಟ್ ಬುಕ್ ಇಂದಾನೆ ಬಂದಿರೋದು. ಸೆಕೆಂಡ್ ಒನ್, ಯಾವ ಮಕ್ಕಳು ಟೆಕ್ಸ್ಟ್ ಬುಕ್ ಅನ್ನ ಓದಿ ಸ್ಟಾರ್ಟಿಂಗ್ ಅಲ್ಲೇ ಅದಾದ್ಮೇಲೆ LBS ಇರಬಹುದು PYQsಗಳಿಗೆ ಹೋಗಿದ್ರು ಅವರೇ ಟಾಪರ್ಸ್ಗಳಲ್ಲಿರೋರು. ಥರ್ಡ್ ಅಂಡ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಹಾಲಲ್ಲಿ ಕೂತಾಗ ನೀವು ಟೆಕ್ಸ್ಟ್ ಬುಕ್ ಅನ್ನ ಓದಿದ್ರೆ ಕೀವರ್ಡ್ಸ್ಗಳನ್ನ ನೀವು ಬರಿಬೇಕಂದ್ರೆ ಆಟೋಮೆಟಿಕ್ ಆಗಿ ಕೈ ಮುಂದೆ ಹೋಗುತ್ತೆ. ಯಾಕಂದ್ರೆ ಟೆಕ್ಸ್ಟ್ ಬುಕ್ಕಿನ ಒಂದು ಪಿಕ್ಚರ್ ನಿಮ್ಮ ತಲೆಯಲ್ಲಿರುತ್ತೆ. ಈ 3 ಪಾಯಿಂಟ್ಸ್ಗಳನ್ನ ಹೇಳಿದ್ಮೇಲೆ ಟೆಕ್ಸ್ಟ್ ಬುಕ್ಕೆ ನಮಗೆ ಭಗವದ್ಗೀತೆ, ಬೈಬಲ್, ಕುರಾನ್ ಎಲ್ಲ ಆಗಿದೆ. ಯಾಕಂದ್ರೆ ಇಲ್ಲಿಂದಲೇ ನಮಗೆಲ್ಲ ಸಹ ಬರುವಂತಹದ್ದು. ಓದ್ಬೇಕೋ ಬೇಡವೋ ಪ್ರಶ್ನೆ ನಿಮ್ಗೆ ಕೊಟ್ಟಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ಸರ್ ಟೆಕ್ಸ್ಟ್ ಬುಕ್ ಓದ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಹಾಗಾದ್ರೆ ನಮ್ಮ ಒನ್ ಶಾಟ್ ವಿಡಿಯೋವನ್ನ ನೋಡಿ. ಬಟ್ ಒನ್ ಶಾಟ್ ವಿಡಿಯೋವನ್ನ ನೋಡಾದ್ಮೇಲೆ ಟೆಕ್ಸ್ಟ್ ಬುಕ್ ಅನ್ನ ಒಂದ್ಸಲ ಗೋ ಥ್ರೂ ಮಾಡಿ ಓದಿ. ನಾನು ಪದೇ ಪದೇ ಟೆಕ್ಸ್ಟ್ ಬುಕ್ ಅನ್ನೇ ಪುಷ್ ಮಾಡ್ತೇನೆ. ಯಾಕಂದ್ರೆ ಇದೇ ನಮಗಿರುವಂತಹ ಮೇನ್ ಸೋರ್ಸ್ ಆಗಿರುವಂತಹದ್ದು. ಸಿಂಪಲ್, ನಮ್ಮ ಹತ್ರ ಸನ್ ಇದ್ದಾನೆ, ಬಲ್ಬ್ಸ್ಗಳಿವೆ, ಹಾಗೆ ಮತ್ತೊಂದು ಹೆಡ್ಲೈಟ್ ಇದೆ ಅನ್ಕೋಣ. ಇವುಗಳಲ್ಲಿ ಮೇನ್ ಸೋರ್ಸ್ ಯಾವುದು? ಬೆಳಕಿಂದು ಸನ್, ಸೂರ್ಯ ಆಗ್ತಾನೆ, ಅದಾದ್ಮೇಲೆ ಬಲ್ಬು, ಅದಾದ್ಮೇಲೆ ಹೆಡ್ಲೈಟು. ಅದೇ ರೀತಿ ಟೆಕ್ಸ್ಟ್ ಬುಕ್ಕು ನಮ್ಮ ಮೇನ್ ಸೋರ್ಸ್ ಆಗತ್ತೆ. ಅದಾದ್ಮೇಲೆ PYQs, ಅದಾದ್ಮೇಲೆ LBS, ಅದಾದ್ಮೇಲೆ ಸಮರಿ ನೋಟ್ಸು, ಅದಾದ್ಮೇಲೆ ಎಲ್ಲ ಬರುತ್ತೆ. ಹೀಗಾಗಿ ಯಾವುದೇ ಕಂಡೀಷನ್ದಲ್ಲೂ ಟೆಕ್ಸ್ಟ್ ಬುಕ್ನ ಮೇಲೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕೊನೆಗೆ ಒಂದು ಪ್ರಶ್ನೆ, ಟೆಕ್ಸ್ಟ್ ಬುಕ್ ಓದ್ಬೇಕಾ ಅನ್ನೋ ಪ್ರಶ್ನೆಗೆ 2 ಆಪ್ಷನ್, ಎಸ್ ಓದಬೇಕು, ಮತ್ತೊಂದು ಆಫ್ಕೋರ್ಸ್ ಎಸ್. ಈ 2 ಆಪ್ಷನ್ಸ್ಗಳಲ್ಲಿ ನೀವು ಯಾವುದನ್ನ ಚೂಸ್ ಮಾಡ್ತೀರಾ ಅಂತ ತಿಳಿಸಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ನಿಮಗೆ ಟೆಕ್ಸ್ಟ್ ಬುಕ್ಕಿನ ಇಂಪಾರ್ಟೆನ್ಸ್ ಗೊತ್ತಾಗಿದೆ ಅಂತ. ಇಂತಹದೇ ವಿಡಿಯೋಗಳಿಗೋಸ್ಕರ ನೀವು ನಮ್ಮ ಪರೀಕ್ಷೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್, ಅದರಲ್ಲೂ ನಾಲೆಜ್ ಅನ್ನ ಶೇರ್ ಮಾಡ್ತಾ ಇದ್ದೀರಾ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.